ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಹೌಸ್ ಕ್ವೀನ್. ನಾನು ನಿಮ್ಮ ಹೌಸ್ ಕ್ವೀನ್. 2 ದಿನ ಆಯ್ತು ವಿಡಿಯೋ ಬಂದಿಲ್ಲ ರೀ. ಕಾರಣ ಏನಂದ್ರೆ ರೀ, ನಮ್ಮಲ್ಲಿ ಎಲ್ಲೇ ನಮ್ಮ ಮನೆ ಬಾಜುಕನ ಒಂದು ಮದುವೆ ಇತ್ತು ರೀ. ಹಿಂಗಾಗಿ ಏನಾಗೈತೆ ಅಂದ್ರೆ ಬ್ಯಾಕ್ ವಾಯ್ಸ್ ಕೊಡಾಕದೂ ಏನೋ ಇದನ್ನೆಲ್ಲ ಇದ್ರೆ ಅದ್ರ ದನಿಗೆ ಇತ್ತು ಎಲ್ಲ ಇದನ್ನದು ಸೌಂಡ್ ಅದು ಹಚ್ಚಿದ್ದೆ. ಹಿಂಗಾಗಿ ಅದೇ ನಾ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಇವತ್ತು ಮದುವೆ ಆಗೈತೆ ರೀ, ಅದು ಮತ್ತೆ ಹೋಗಿ ಬಂದೇನು ರೀ. ಇನ್ನು ನೋಡು ಆತಂದ್ರೆ ವಿಡಿಯೋ ಶೂಟ್ ಮಾಡಿ ಅಷ್ಟು ಹಾಕ್ತೀನಿ ರೀ. ಇನ್ನೂ ಏನು ನೋಡ್ರಿ ಅದು ಇನ್ನೂ ತೆಗೆದೇ ಇಲ್ಲ. ಇನ್ನೆಲ್ಲ ರೂಟೀನ್ ಸ್ಟಾರ್ಟ್ ಮಾಡಾಕಿದ್ದೇನೆ ರೀ. ಎಲ್ಲರೇ ಫಂಕ್ಷನ್ಗೆ ಹೋಗಿ ಬಂದ ನಂತರ ನೋಡ್ರಿ ಹೋಗುತ್ತಾನ ರೆಡಿ ಆಗೋದು ಒಂದು ರೀತಿ ಆಕತ್ರಿ. ಆಮೇಲೆ ಹೋಗಿ ಬಂದ ನಂತರ ಅದನ್ನೆಲ್ಲ ತೆಗೆದು ಧಾರೆ ಕಚ್ಚೋದು ಒಂದು ರೀತಿ ಆಕತ್ತೆ ನೋಡ್ರಿ. ಬಳಿಯೋದು ಎಲ್ಲ ಹಾಕ್ಕೊಂಡು ಹೋಗಿನಿ ರೀ. ಹಿಂಗಾಗಿ ತೆಗೆದಿಡಾದೇನು ರೀ ಅದನ್ನ. ಕಾಚಿನ ಬಳಿ ಉತ್ಸಾದಿದ್ದು ಬೇಗ್ರಿ ಅಂದ್ರೆ ದೊಡ್ಡದು ರೀ. ಇವೇನು ನಡು ಮೆಟಲ್ದು ಅದಾವ್ರಲ್ಲ ಅವ ಬಿಚ್ಚುಲಾಗಿದೆ ಅಂದ್ರೆ ಬಿಗಿ ಅದಾವೆ ರೀ. ಹಿಂಗಾಗಿ ಅವು ನನಗೆ ಬಿಚ್ಚಾಕೆ ತ್ರಾಸ ಆಗೋದ್ರಿ. ಅದಕ್ಕೆ ಸ್ನೇಹ ಆತೀನಿ ರೀ, ಪ್ಲಾಸ್ಟಿಕ್ ತುಂಬ ಸ್ನೇಹ ಪ್ಲಾಸ್ಟಿಕ್ಲೇ ಬೇಗುಸ್ತಾವತ್ತಂದು ಅವು ತರಿತಾವ್ರಿ ಮತ್ತು ಕೈಗೆ ಅದ್ರೊಳಗ ಎಲ್ಲರೂ ಹೋಗೋದಂದ್ರೆ ರೆಡಿಯಾಗಿ ಹೋಗೋದು ಒಂದು ರೀತಿ ಇದು ಖುಷಿ ಅನ್ಸುತ್ತೆ ರೀ. ಆದರೆ ಬಂದ ನಂತರ ಅದನ್ನೆಲ್ಲ ರೀ ಇದು ಮಾಡೋದಂದ್ರೆ ಭಾಳ ಹೈರಾಣ ಆಕತ್ರಿ. ಆಮೇಲೆ ಬಂದ ನಂತರ ನೋಡ್ರಿ ಅದೇ ನಮಗೆ ಆ್ಯಸ್ ಯೂಸ್ವಲ್ ನಮ್ಮ ಡ್ಯೂಟಿ ಇರತ್ತಾವ್ರಿ. ಹಿಂಗಿದ್ರು ನೋಡಿ ಅದನ್ನೆಲ್ಲ ತಾರೆ ಕಚ್ಚಿ ನಾವು ಡ್ಯೂಟಿಗೆ ಹಚ್ಬೇಕಾದ್ರೂ ಇದನ್ನಾಗಿರುತ್ತೆ ರೀ ಎಲ್ಲ. ನೋಡ್ರಿ ಅದೇ ಬಿಚ್ಚುಲಾಗಿದ್ದೆ. ನಾನು ಏನು ಮಾಡೀನಿ ರೀ, ಸ್ನೇಹನ ಕಡೆದ ಪ್ಲಾಸ್ಟಿಕ್ ತೊಗೊಂಡಿನಿ ರೀ. ಪ್ಲಾಸ್ಟಿಕ್ಲೇ ಬೇಗ ಬಿಸ್ತಾವೆ ನೋಡ್ರಿ. ಯಾರೇ ಇದನ್ನಿದ್ರೆ ಮಾತ್ರ ಈ ರೀತಿ ಟ್ರೈ ಮಾಡಿರಿ, ಬೇಗ ಬಿಸ್ತಾವೆ ರೀ. ಅದನ್ನೆಲ್ಲ ತೆಗೆದಿಟ್ಟು ಆಮೇಲೆ ಏನಿಲ್ಲ ರೀ ಆ್ಯಸ್ ಯೂಸ್ವಲಿ ಡ್ಯೂಟಿಗೆ ಹಾಜರಾಗಿದ್ರಿ. ಅಂದ್ರೆ ಕೊಡುವ ಇದ್ದು ರೀ, ಅರ್ಜೆಂಟ್ಗಳು ಇದ್ದು ನಾನು. ಹಿಂಗಾಗಿ ಈಗ ಕಟ್ ಮಾಡ್ಕೊತೇನೆ ನೋಡ್ರಿ. ರೆಡ್ ಕಲರ್ ಇದನ್ನ ಒಂದು ಮೊದಲು ಮಾಪ್ ಇದನ್ನ ಹಾಕಿರಿ, ಅಂದರೆ ಮೆಜರ್ಮೆಂಟ್ ಹಾಕಿ ಕಟ್ ಮಾಡ್ಕೊಂಡೀನಿ ರೀ. ಈಗ ಅದೇ ಅಳತಿಲಿನ ಇನ್ನೊಂದು ಅವ್ರದ್ದು ಸೇಮ್ದ ಕಸ್ಟಮರ್ದು ಐತ್ರಿ, ನಾನು ಅದನ್ನ ಇಟ್ಟು ಕಟ್ ಮಾಡ್ಕೊತೇನೆ ರೀ. ನೋಡ್ಬೋದು ಇಲ್ಲಿ ಬೇಸರ ಬಂದೈತೆ ರೀ. ಎಲ್ಲರೂ ಕಾರ್ಯಕ್ರಮಕ್ಕೆ ಹೋಗಿ ಬರಲಿಲ್ಲ ರೀ. ಎಲ್ಲರೂ ಹೋಗಿ ಬಂದ್ರೆ ಇದನ್ನ ಹಾಕತ್ರಿ. ಆದ್ರೆ ಇದಂತೂ ಬಿಟ್ಟದಲ್ರಿ ನನಗೆ. ನಾನು ಹಿಂಗಾಗಿ ಬಂದು ಒಂಚೂರು ಫ್ರೆಶ್ ಆಗಿ ಪಟ್ನ ಕೆಲ್ಸಕ್ಕೆ ಇದನ್ನ ಮಾಡೀನಿ ರೀ, ಕೂತೇನೆ ನೋಡ್ರಿ. ವಿಡಿಯೋ ಬಂದಿಲ್ಲ ರೀ ಭಾಳ ದಿನ ಆಯ್ತು. ಯಾಕಂದ್ರೆ ನಾ ಆಲ್ರೆಡಿ ಫಸ್ಟ್ಗೆ ಶೇರ್ ಮಾಡೀನಿ ರೀ. ಕಾರ್ಯಕ್ರಮಗಳು ಇದ್ದು ಆಜು ಬಾಜುಕನ ರೀ. ಹಿಂಗಾಗಿ ಆ ಸೌಂಡ್ ಬ್ಯಾಕ್ ವಾಯ್ಸ್ ಕೂಡ ಹಾಕೋದು ಮಾಡೋದು ನನಗೇನು ಇದನ್ನ ಆಗಿಲ್ಲ ರೀ. ನಾನು ಹಿಂಗಾಗಿ ನಿಮ್ಮ ಜೊತೆ ನನಗೆ ಅದು ವಿಡಿಯೋ ಶೇರ್ ಮಾಡ್ಕೊಕನ ಆಗಿಲ್ಲ ರೀ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗತ್ತ ಅವರೆಲ್ಲ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಮರಿಲಾರ್ದನ. ಈ ಹೊಸವಾಗಿ ಯಾರೋ ವಿಡಿಯೋ ನೋಡತ್ತಿರೋರು ಸಬ್ಸ್ಕ್ರೈಬ್ ಮಾಡ್ಲಾರ್ದನ್ನ ನೋಡ್ಬೇಡ್ರಿ ಅಂತಾರೆ. ಸಬ್ಸ್ಕ್ರೈಬ್ ಮಾಡಿ ನೋಡಿರಿ. ಇನ್ನೂ ಒಳ್ಳೆ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ರೀ. ನೋಡ್ರಿ ಒಂದು ಫಸ್ಟದೊಂದು ಪ್ಯಾಟರ್ನ್ ಕಟ್ ಮಾಡ್ಕೊತಂದ್ರೆ ಉಳ್ಕಾದ ಎರಡನೇದಕ್ಕೇ ಅಷ್ಟಿಂದ ಇದು ನಾನು ಸಂಗಿಲ್ಲ ರೀ. ಇದು ಪಟ ನಾ ಕಟ್ ಮಾಡ್ಕೊತೀನಿ ರೀ. ನೋಡ್ಬೋದಿಲ್ಲಿ ಅದೇ ಬ್ಲೌಸ್ ಪೀಸ್ ಬೇರೆ ಮೊದಲು ಅಂದ್ರೆ ಕಮ್ಮಿ ಇತ್ತು ರೀ. ಅದ್ರೊಳಗ ಅಡ್ಜಸ್ಟ್ ಮಾಡಿ ಕಟ್ ಮಾಡೋದೈತೆ ರೀ. ಅದ ಹಿಂಗಾಗಿತ್ತು ರೀ. ಫಸ್ಟದ್ದು ಇದ್ರೊಳಗೆ ಒಂಚೂರು ದೊಡ್ಡದ್ರದ ಏನು ರೆಡ್ ಕಲರ್ ಕಟ್ ಮಾಡಿಲ್ಲ. ಆದರೆ ಇದೇನು ಗ್ರೀನ್ ಕಲರ್ದು ಏನು ಕಾಣಿಸ್ತದಲ್ಲ ಇದು ಕಮ್ಮಿ ಇತ್ತು ರೀ. ಹಿಂಗಾಗಿ ಕಟ್ ಪೀಸ್ಗಳು ಬರತ್ತಿದ್ರು ಅದ್ರೊಳಗೆ ಕಟ್ ಮಾಡ್ಬೇಕಾರೆ ನೋಡ್ರಿ. ಒಂದು ರೆಡಿ ಮಾಡೀನಿ ನೋಡ್ರಿ ಬ್ಲೌಸ್. ಈಗ ರೆಡ್ ಕಲರ್ ಬ್ಲೌಸ್ ರೆಡಿ ಮಾಡೀನಿ ರೀ. ನೋಡ್ರಿ ಇನ್ನೊಂದು ಎದ್ರದೇನ ಅದನ್ನೊಂದು ಕಟ್ ಮಾಡಿಟ್ಟೆ, ಅದನ್ನೊಂದು ಸ್ಟಿಚ್ ಮಾಡ್ಬೇಕು ರೀ. ಅನ್ಕೊಡ್ದೇನ ಒಂದು ಏನಂಗೈತೆ ಅಂದ್ರೆ ರೀ, ಒಂದು ಅರ್ಜೆಂಟ್ ಬ್ಲೌಸ್ ಸಾಡಿ ಕೋಪಾಲ ಆಮೇಲೆ ಒಂದು ಬ್ಲೌಸ್ ಕೋಟ ತಂದು ಬಂದಾರಿ. ಅವರು ನಮ್ಗೆ ರೆಗ್ಯುಲರ್ ಕಸ್ಟಮರ್ ಅದಾರ. ಹಿಂಗಾಗಿ ಅವರೊಂದು ಈಗ ಅರ್ಜೆಂಟಾಗಿ ಮಾಡಿಕೊಡ್ತಾನತ್ತಾರೆ. ಈಗ ಅದನ್ನ ಕಟ್ ಮಾಡೀನಿ ರೀ, ಅದು ಕೊಡ್ಬೇಕಾಗೈತೆ ರೀ. ಇದು ಇವ್ರ ಪಾಪ ಭಾಳ ದಿನ ಆಯ್ತು ರೀ ಇದು ಇಟ್ಕೊಂಡು. ಅವ್ರು ನೀವು ಯಾವಾಗ ಕೊಡ್ತೀರಿ ಅವಾಗ ಕೊಟ್ಟು ತಂದಿರಿ. ಹಿಂಗಾಗಿ ನಾ ಅದನ್ನೂ ಅಷ್ಟೊಂದು ಲಕ್ಷ ಕೊಟ್ಟೇನು ಭಾಳ ಇದು ಮಾಡ್ಲಾಗಿನಿ ರೀ. ಈಗ ಇವತ್ತು ರೆಡಿ ಮಾಡಿ ಕೊಡ್ಬೇಕಂತ ಕೂತೇನೆ ರೀ. ಅನ್ಕೊಡ್ದನ ಅದನ್ನ ಇನ್ನೊಂದು ಅದನ್ನ ಮಾಡಿ ಕೊಡುತ್ತಾ ಅವರು ನಾತರಿಗೆ ಅರ್ಜೆಂಟ್ ಹೋಗತ್ರಿ. ನೋಡ್ತಂದ್ರೆ ಎಷ್ಟು ಹಾಕತ್ತೆ ಅಷ್ಟು ಯಾವ್ದು ಮೊದಲು ಹಾಕತ್ತ ಅದನ್ನ ಇದು ಮಾಡ್ತೇನೆ ರೀ. ಇಲ್ಲಿ ನೋಡ್ರಿ ನಾ ಹೇಳಿದ್ದನ ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಬೇರೆ ರೀ, ಇಲ್ಲಿ ಆತಿದ್ದೆ ಬೇರೆ. ಯಾಕಂದ್ರೆ ರೀ ನಾವು ಪ್ಲ್ಯಾನ್ ಮಾಡಿರ್ತೀವಿ ಆ ರೀತಿ ಏನೂ ಆಗಂಗೆ ಇಲ್ಲ ನೋಡ್ರಿ. ಅದು ರೆಡ್ ಕಲರ್ ಮತ್ತು ಗ್ರೀನ್ ಕಲರ್ ಬ್ಲೌಸ್ ಸ್ಟಿಚ್ ಮಾಡಕ್ಕೆ ಬಂದರು. ಅವರಿಗೆ ಅರ್ಜೆಂಟಾಗಿ ಫಂಕ್ಷನ್ಗೆ ಬೇಕಾಗಿತ್ತು ಅದು ಸಾಡಿ ಅಂತ ಹೇಳಿದ್ರು. ಅವರು ತಂದು ಕೊಡಾತ್ರಿ. ಇನ್ನು ಅದನ್ನ ಕಟ್ ಮಾಡೋಕ್ಕಿದ್ದೆ ನಾನು ನೋಡ್ದೇನಿಲ್ಲ ರೀ. ಮತ್ತೊಬ್ಬರು ಸೈಡ್ನವ್ರು ಬಂದರು. ಪಾಪ ತೊಗೊಂಡ್ರಿ
ಇಂಥವ್ರೇನು ಅನ್ನತ್ತಿರ ತಂಪು ಭಾಳ ಬಿಡತ್ತೈತಿ. ಆಮೇಲೆ ನಮ್ಮ ಕೊಂಚಿಗೆ ಬೇಕಾಗಿದ್ದು ನಂದು ಕಟ್ಟಾಕ. ಮತ್ತು ನೀ ಏನು ಮಾಡ್ತಿ ಗೊತ್ತಿಲ್ಲ, ಅವ್ರದ್ದೆಲ್ಲ ಬಿಡು ಮೊದಲ. ಆದ್ರೇನಿಲ್ಲ, ನಂದು ಫಸ್ಟ್ ಕೊಂಚಿಗೆ, ನನ್ನ ಮಗಂದು ಫಸ್ಟ್ ಕೊಂಚಿಗೆ ಹೊಲಕ್ಕೆ ಕೊಡತ್ತಂದು ಹಿಂಗೆ ಹಾಕತ್ತೀರಿ. ನನಗೂ ಒಂಥರ ಅನ್ಸಿತ್ರಿ ಅದು. ಯಾಕಂದ್ರೆ ದೊಡ್ಡವ್ರು ಹೆಂಗಾರ ಇದನ್ನಾಕಾರೆ, ಸಣ್ಣ ಮಕ್ಳಿಗೆ ಇದನ್ನ ರೀ. ಅದ್ರ ಏನಾಗತ್ತೈತ್ರಿ, ನಮ್ಮ ಕಡೆ ಭಾಳ ಅಂದ್ರೆ ಭಾಳ ಥಂಡಿ ಬಿಡತ್ತೈತ್ರಿ. ಈಗ ಒಂಚೂರು ಬಿಸಿಲು ಸ್ಟಾರ್ಟ್ ಆಗೈತೆ ರೀ. ಅದೂ ಏನಿಲ್ಲ ರೀ, ನಮ್ಮ ಕಡೆ ಮಾತ್ರ ಬಿಸಿಲು ಭಾಳ ಐತ್ರಿ. ಥಂಡಿ ಭಾಳ ಐತ್ರಿ. ಹೀಗಾಗಿ ಕೊಂಚಿಗೆ ಇದು ಮಾಡಕ್ಕೆ ಕೂತೀನಿ. ಅವ್ರು 2 ಕೊಂಚಿಗೆ ಹೇಳಿರಿ ನಮಗೆ ರೀ. ನೋಡ್ರಿ, ಈ ರೀತಿ ಬೆಕ್ಕಿನ ಕೊಂಚಿಗೆ ಅನ್ಬೋದು ಇದಕ್ಕೆ ನೀವು. ನಮ್ಮ ಕಡೆ ಬೆಕ್ಕಿನ ಕೊಂಚಿಗೆನೂ ಅಂತಾರೆ. ನೋಡಿ ಈ ರೀತಿ ಬರ್ತೈತೆ ರೀ ಎಲ್ಲ. 2 ಹೇಳಿರಿ ಅವ್ರ ಕೊಂಚಿಗೆ ರೀ. ನಾನು ಏನು ಮಾಡೀನಿ, ಫಸ್ಟಕ್ಕೆ ಒಂದು ಅಂದ್ರೆ ಸೈಜ್ ಗೊತ್ತಿರಂಗಿಲ್ಲ, ಸಣ್ಣ ಮಕ್ಳು ಇರ್ತಾವ್ರಿ, ಎಷ್ಟು ಹೆಂಗೆ ಕುಂದಿರ್ತೈತೆ ಏನಾತಂದ್ರಿ ಅಂದಾಜು ಒಂದು ರೀತಿನ ಕಟ್ ಮಾಡಿನ ಅದೊಂದು ರೀತಿ ಸ್ಟಿಚ್ ಮಾಡಿನ ಅದು ಕುಂದಿರ್ತೈತೆ ನೋಡ್ಬೇಕಂತಂದು ಫಸ್ಟಕ್ಕೆ ಅದು ಕುಂದ್ರಾನ ಅದೇ ಸೈಜನ್ನು ಏನು ಮಾಡೀನಿ ರೀ. ಮತ್ತೊಂದು ಕೊಂಚಿಗೆ ಇದನ್ನು ಕಟ್ ಮಾಡ್ಕೊತೀನಿ ರೀ. ಒಮ್ಮೆ ಕಟ್ ಮಾಡ್ಕೊಂಡ್ರೆ ಬರ್ತೈತೆ ರೀ, ಅದು ಸೈಜ್ ಗೊತ್ತಿಲ್ಲ ಆಗೈತಲ್ಲ ನನಗೆ. ಹಂಗಾಗಿ ಏನು ಮಾಡೀನಿ ರೀ, ಫಸ್ಟಕ್ಕೆ ಅದನ್ನಷ್ಟು ಕಟ್ ಮಾಡಿ ಹೊಲದ ನೋಡೀನಿ ನಾ ಅಂತ ಅದು ಕರೆಕ್ಟ್ ಇತ್ತು. ನಾನು ಏನು ಮಾಡೀನಿ ರೀ, ಈಗ ಮತ್ತೊಂದು ಇದನ್ನು ಕೊಂಚ ಕಟ್ ಮಾಡ್ಕೊತೀನಿ ನೋಡ್ರಿ. ಇಲ್ಲಿ ಈ ರೀತಿ ಸೇಪ್ ಬರ್ತದ್ರಿ ಮ್ಯಾಲದ. ಯಾರಿಗರೇ ಬೇಕಾದ್ರೆ ಹೇಳ್ರಿ, ಡೀಟೇಲ್ ವಿಡಿಯೋನ ಹಾಕ್ತೀನಿ ರೀ. ನೋಡಿರಿ ಈ ರೀತಿ ರೀ ಅಸ್ತರ. ಆಮೇಲೆ ಮ್ಯಾಗಿನ ಒಂದು ಇದ್ರ ಮೇನ್ ಫ್ಯಾಬ್ರಿಕ್ ರೀ ಇದು. ಅಸ್ತರ ಕಟ್ ಮಾಡ್ಕೊಂಡೇನಿ ರೀ. ಇದ್ರೊಳಗೆ ಮೇನ್ ಫ್ಯಾಬ್ರಿಕ್ ರೀ ಇದು. ಅದು ಚಂದ ಬ್ಲೌಸ್ ಪೀಸ್ ಚಂದ ಇದ್ದು ಅಂದ್ರೆ ರೀ ಚಂದ ಹಾಕತ್ರಿಲ್ಲ. ಮತ್ತು ಬೇರೆ ಬಟ್ಟೆ ಇದನ್ನಿದ್ದು ಅಂದ್ರೆ ಅದ್ರಲ್ಲೇನೂ ಚಂದ ಹಾಕತ್ರಿ, ಮಸ್ತ್ ಒಳ್ಳೆ ಇದನ್ನ ಹಾಕತ್ರಿ. ಇದು ಪ್ಲೇನನ ಇತ್ತನ ಅಷ್ಟೇನು ಇದನ್ನ ಅನ್ಸಲಿಲ್ಲ ರೀ, ನಿಮ್ಗೆ ಅನ್ಸ್ಬೋದು ರೀ. ಅಷ್ಟು ಅಂದರೂ ಚಂದ ಆಗೈತೆ ರೀ. ಆದ್ರೇನಿಲ್ಲ ರೀ, ಹೆಂಗೆ ಹಿಂಗೆ ಡಿಸೈನ್ ತೊಗೊಂಡ್ರಿ ಅಥವಾ ಏನಾರೇ ಬೇರೆ ಹಿಂಗೆ ಟೈಪ್ ಇದ್ದು ಅಂದ್ರೆ ರೀ ಚಂದ ಹಾಕತ್ರಿ ಮಾತ್ರ ರೀ. ನೋಡ್ರಿ ಇದು ಸ್ಟಿಚ್ ಮಾಡಿ ಈ ರೀತಿ ಆಗೈತೆ ನೋಡಿರಿ. ಇದು ನೋಡ್ಬೋದು ಇಲ್ಲಿ ಚಂದ ಅನ್ಸೋ ಮಕ್ಕಳಿಗೆ ಪ್ಯಾಕ್ ಹಾಕತ್ತಂದ್ರೆ ಕಿವಿ ಅದ್ರಲ್ಲಿ ರೀ. ಆಮೇಲೆ ಇದನ್ನದು ರೀ ಚಂದ ಹಂಗೆ ಇದನ್ನ ಹಾಕತ್ರಿ ತಂಪ. ನಮ್ಮ ಕಡೆ ರೀ ಇಂಥವ ಕಟ್ತಾರೆ ರೀ.